ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ರವೆ ಉಂಡೆಯನ್ನು ಹೇಗೆ ಸುಲಭವಾಗಿ ಮತ್ತು ಸಾಫ್ಟಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ರವೆ ಉಂಡೆ ಮಾಡೋದಕ್ಕೆ ರವೆ, ಸಕ್ಕರೆ, ಕೊಬ್ಬರಿ ಮತ್ತು ತುಪ್ಪ ಯಾವುದಾದ್ರೂ ಆಗುತ್ತೆ, ಆದರೂ ಹಸುವಿನ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಹಾಲು ಎಷ್ಟು ಅಳತೆ ಅಂತ ನಾನು ಹೇಳ್ತೀನಿ. ಇವಾಗ ಏನೇನು ಬೇಕಂತ ಹೇಳ್ತಾ ಇದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ, ಏಲಕ್ಕಿ ಕೂಡ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿ ಏಲಕ್ಕಿ ಇರಲಿಲ್ಲ, ಅದರಿಂದ ಹಾಕಿಲ್ಲ. ನೀವು ಏಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ. ನಾನಿವತ್ತು ಅರ್ಧ kg ರವೆಯಲ್ಲಿ ಹೇಗೆ ರವೆ ಉಂಡೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ 2 ಪಾವ್ ಅಂತ ಅಂದ್ಕೊಳ್ಳಿ. ಇವಾಗ ಒಂದು ಅರ್ಧ ಕಪ್ ತುಪ್ಪವನ್ನು ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿಯನ್ನು ಸಪ್ರೇಟಾಗಿ ಹುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಇದರಲ್ಲೇ ಫ್ರೈ ಮಾಡ್ಕೋಬಹುದು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಮೊದಲಿಗೆ ನಾನು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿಯನ್ನು ಹಾಕೋದ್ರಿಂದ ಎರಡು ಸಮವಾಗಿ ಫ್ರೈ ಆಗುತ್ತೆ. ಇಲ್ಲಾಂದರೆ ದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ಮೊದಲು ಗೋಡಂಬಿ ಹಾಕಿ ಆಮೇಲೆ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹೇಗೆ ಗುಂಡು ಅಂತ. ಇವಾಗ ನಾನು ರವೆಯನ್ನು ಹಾಕ್ತಾಯಿದ್ದೀನಿ. 2 ಪಾವ್ ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ kg ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ತೊಗೊಳ್ಳಿ. ದಪ್ಪ ರವೆ ಅಥವಾ ಸಣ್ಣ ರವೆ ಉಂಡೆಗೆ ಚೆನ್ನಾಗಿರೋದಿಲ್ಲ. ಅದರಿಂದಾಗಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇಷ್ಟು ದಿನ ಯಾಕೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ರಜಾ ಇತ್ತು, ದೊಡ್ಡ ಮಗಳಿಗೆ. ಸೊ ಅವಳು ರಜಕ್ಕೆ ಬಂದಿದ್ಲು. ಅವಳು ಸ್ವಲ್ಪ ಕೆಲಸಗಳಿತ್ತು, ಅದು ಇದು ಕೊಡಿಸೋದಿತ್ತು. ಜೊತೆಗೆ ಅವಳಿಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಓಡಾಡೋದೇ ಆಯಿತು. ಅದರಿಂದಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇವತ್ತು ಅವಳಿಗೋಸ್ಕರನೇ ರವೆ ಉಂಡೆ ಮಾಡ್ತಾ ಇರೋದು. ಯಾಕಂದರೆ ಅವಳಿಗೆ ರಜಾ ಮುಗಿಸಿ ವಾಪಸ್ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಅಮ್ಮ 1 kg ರವೆ ಮತ್ತು 1 kg ಸಕ್ಕರೆ ಮೊಮ್ಮಗಳಿಗೋಸ್ಕರ ತೊಗೊಂಡು ಇಲ್ಲೇ ಬಂದು ಮಾಡಿಕೊಡ್ತಾ ಇರೋದು ನಮ್ಮ ಮನೇಲಿ. ನಾನು ಅರ್ಧ kg ಸಾಕು ಮಮ್ಮಿ, ಬೇಡ 1 kg ಅಂದ್ಕೊಂಡು ಅರ್ಧ kg ಮಾಡ್ತಾಯಿದ್ದೀನಿ. ಇವಾಗ ರವೆ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಒಳ್ಳೆ ಘಮ ಬರುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ. ಇವಾಗ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ದೊಡ್ಡದು ಕೊಬ್ಬರಿ 2 ಹಾಕಿದ್ದೀನಿ. ಮೀಡಿಯಮ್ ಆಗಿದ್ದರೆ ಒಂದು 3 ಹಾಕ್ಕೊಳ್ಳಿ. 1 ಪಾವ್ಗೆ 1 ಕೊಬ್ಬರಿ ಅಥವಾ 1.5 ಕೊಬ್ಬರಿ ಹಾಕ್ಕೊಂಡ್ರೂ ಆಗುತ್ತೆ. ನಿಮಗಿಲ್ಲಿ ನೋಡ್ತಿದ್ರೆ ಕೊಬ್ಬರಿ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ, ಆದರೆ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲ ಬೇಕಾಗಿತ್ತು ಅಂತ ಅನಿಸುತ್ತೆ. ಕೊಬ್ಬರಿ ಎಷ್ಟು ಹಾಕ್ತೀವೋ ಅಷ್ಟು ರವೆ ಉಂಡೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರವೆ ಜೊತೆಗೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ನಾನು ಹಾಲು ಹಾಕ್ಕೊಡ್ತೀನಿ, ನೀನೇ ಮಿಕ್ಸ್ ಮಾಡಿ ಮಮ್ಮಿ ಅಂತ ಹೇಳಿದೆ. ಸೊ ನಮ್ಮಮ್ಮನ ಕೈ ನೋಡಿ 3 ಚುಕ್ಕಿ ಹಸಿರು ಹಾಕ್ಸ್ಕೊಂಡಿದ್ದಾರೆ. ಅದಾದಮೇಲೆ ಈಗ ಮತ್ತಷ್ಟು ಹಾಕ್ತಾಯಿದ್ದೀನಿ. ಇಲ್ಲಿ 200 ml ತೊಗೊಂಡಿದ್ದೀನಿ. ಅರ್ಧ ಪಾವ್ ಹಾಲಾಗುತ್ತೆ. ಸಕ್ಕರೆ ಕೂಡ ಸೇಮ್ ನಾವು ರವೆ ಎಷ್ಟು ತೊಗೊಂಡಿದ್ವೋ ಅಷ್ಟೇ ತೊಗೋಬೇಕಾಗುತ್ತೆ. ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಅಂದರೆ ಪಾವ್ಗೆ ತಲೆ ಸವರಿ ಹಾಕ್ಕೊಳ್ಳಿ. ಕೊಬ್ಬರಿ ಹಾಕಿದ ಮೇಲೇ ಸಕ್ಕರೆಯನ್ನು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಮೊದಲೇ ಹಾಕಿಬಿಟ್ರೆ ಅದು ಪಾಕ ಥರ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಅದರಿಂದಾಗಿ ಅಂದರೆ ರವೆ ಉಂಡೆ ಒಂಥರ ಕಲ್ಲು ಥರ ಆಗಿಬಿಡುತ್ತೆ. ಅದರಿಂದಾಗಿ ಕೊನೆಯಲ್ಲಿ ಹಾಕ್ಕೊಳ್ಳಿ. ಈ ಟೈಮ್ನಲ್ಲೇ ಏಲಕ್ಕಿ ಕಾಯಿ ಪುಡಿ ಹಾಕಿದರೆ ಚೆನ್ನಾಗಿರೋದು, ಆದರೆ ನಾನು ಮೊದಲೇ ಹೇಳಿದಾಗೆ ಏಲಕ್ಕಿ ಇಲ್ಲದೆ ಇರೋದ್ರಿಂದ ಹಾಕಿಲ್ಲ. ಇವಾಗ ಮಿಕ್ಕಿತ್ತಲ್ವ ಹಾಲು, ಉಳಿದ ಹಾಲೆಲ್ಲವನ್ನು ಹಾಕ್ಬಿಡಿ. ಅರ್ಧ kg ರವೆಗೆ ಅರ್ಧ kg ಸಕ್ಕರೆ, 2 ಕೊಬ್ಬರಿ ಮತ್ತು 200 ml ಹಾಲು, ಅಂದರೆ ಅರ್ಧ ಪಾವ್ ಹಾಲು ಬೇಕಾಗುತ್ತೆ. ರವೆ ಉಂಡೆ ಮಾಡೋದು ತುಂಬಾ ಸುಲಭ, ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ. ಹಾಲನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಲು ಕಾಯಿಸಿ ಸ್ವಲ್ಪ ಆರಿರೋದನ್ನು ಹಾಕಬೇಕಾಗುತ್ತೆ. ಹಾಲಿಗೆ ನೀರು ಹಾಕಬೇಡಿ, ನೀರು ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಗಟ್ಟಿ ಹಾಲನ್ನೇ ತಗೊಳ್ಳಿ. ಇವಾಗ ನೋಡಿ ಉಂಡೆ ಮಾಡೋ ರೀತಿ ಇದೆ. ಆದರೆ ಇವಾಗಲೇ ಉಂಡೆ ಮಾಡೋದು ಬೇಡ, ಅಂದರೆ ಬಿಸಿ ಇರುವಾಗಲೇ ಉಂಡೆ ಮಾಡಬೇಕು. ಇದನ್ನು ಸ್ವಲ್ಪ ಒಂದು ಕಡೆ ನೀಟಾಗಿ ಅದ್ಮಿ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದು ರವೆ ಸ್ವಲ್ಪ ಅರಳುತ್ತೆ, ಆವಾಗ ಇನ್ನೂ ಸಾಫ್ಟಾಗಿರುತ್ತೆ ರವೆ ಉಂಡೆ. ಸೊ ಅದರಿಂದಾಗಿ ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿ ಅದಾದಮೇಲೆ ಇವಾಗ ಉಂಡೆಯನ್ನು ಮಾಡ್ಕೋತಾ ಇದ್ದೀವಿ. ಇವಾಗ ನೋಡಿ ಉಂಡೆ ಮಾಡುವಂಥ ಹದಕ್ಕೆ ಸರಿಯಾಗಿ ಬಂದಿದೆ. ಮೊದಲು ನೋಡಿದಾಗ ಬರೀ ಕೊಬ್ಬರಿನೇ ಇದೆ, ರವೆ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಿತ್ತು. ಇವಾಗ ನೋಡಿ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಕೊಬ್ಬರಿ ಇದೆ ಅಂತಲೇ ಅನ್ನಿಸ್ತಿಲ್ಲ. ಆದರೆ ತಿನ್ನೋವಾಗಂತೂ ಕೊಬ್ಬರಿ ಬಾಯಿಗೆ ಸಿಗ್ತಿರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಮ್ಮ ನಾನಿಬ್ಬರು ಸೇರಿಕೊಂಡು ಉಂಡೆಯನ್ನು ಮಾಡ್ಕೋತಾ ಇದ್ದೀವಿ.
ಏನಾದರೂ ಫಂಕ್ಷನ್ ಮಾಡೋದಾದರೆ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೋಬಹುದಾಗಿತ್ತು. ಆದರೆ ಇಲ್ಲಿ ನನ್ನ ಮಗಳು ಕಾಲೇಜಿಗೆ ಅವಳ ಫ್ರೆಂಡ್ಸಿಗೆ ತೊಗೊಂಡು ಹೋಗ್ತಿರೋದ್ರಿಂದ ಇಲ್ಲಿ ಮೀಡಿಯಮಾಗಿ ಮಾಡ್ಕೋತಾ ಇದ್ದೀವಿ. ಅಮ್ಮಂದ್ರ ಜೊತೆಗೆ ನಾವು ಕೂತ್ಕೊಂಡು ಮಾತಾಡಿಕೊಂಡು ಉಂಡೆ ಮಾಡೋದೇ ಒಂಥರ ಚೆಂದ. ಅಂದರೆ ಏನಾದರೂ ತಿಂಡಿ ಮಾಡೋಕ್ಕೆ ಈ ಥರ ಜೊತೇಲಿ ಮಾಡಿದ್ರೆ ಸ್ವಲ್ಪ ಬೇಗನೂ ಆಗುತ್ತೆ, ಖುಷಿನೂ ಆಗುತ್ತೆ, ಕಷ್ಟ ಅಂತಲೂ ಅನಿಸೋದಿಲ್ಲ. ಒಬ್ಬರೇ ಮಾಡ್ಕೋಬಹುದು. ರವೆ ಉಂಡೆ ತುಂಬಾ ಸುಲಭ ಮಾಡೋದು. ಅವಳು ಲಾಸ್ಟ್ ಟೈಮ್ ಬಂದಾಗ ಜಾಮೂನ್ ಮಾಡಿಕೊಟ್ಟಿದ್ವಿ, ಈ ಸಲ ರವೆ ಉಂಡೆ ಮಾಡ್ತಾಯಿದ್ದೀವಿ. ಮತ್ತು ಚಕ್ಲಿ ಕೂಡ ಅಮ್ಮ ಬಿಡಿಸ್ಕೊಂಡು ಬಂದು ಇಟ್ಟಿದ್ದಾರೆ. ಸಂಜೆ ಹೋಗಿ ಅಲ್ಲಿ ಮಾಡಬೇಕು, ಟೈಮೇ ಇಲ್ಲ ಪಾಪ ಅದು ಮಾಡಿಕೊಡೋದಕ್ಕೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಂದು ಅರ್ಧ ಕೆ ಜಿಯಲ್ಲಿ ಸುಮಾರು ಮೀಡಿಯಮಾಗಿ ಕಟ್ತೀನಿ ಅಂತ ಹೇಳಿದ್ರೆ ಒಂದು 40-50 ಉಂಡೆ ಆಗುತ್ತೆ. ನಿಮಗೆ ತಿನ್ಬೇಕು ಅನ್ನಿಸ್ದಾಗ ಮನೇಲಿ ಸ್ವಲ್ಪನೇ ಜನ ಇದ್ದಾಗ 1 ಪಾವು ಮಾಡ್ಕೊಳ್ಳಿ ಸಾಕು. 1 ಪಾವು ರವೆ, 1 ಪಾವು ಸಕ್ಕರೆ ಮತ್ತು 1 ಕೊಬ್ಬರಿ ಹಾಕಿದ್ರೆ ಸಾಕಾಗುತ್ತೆ. ನಾನು ಮನೇಲಿ ಏನೇ ಸ್ಪೆಷಲ್ ಮಾಡಿದ್ರು 4-5 ಮನೆಗೆ ಹಂಚಬೇಕು, ಅದರಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ನನ್ನ ಮಗಳಿಗೆ ಇದನ್ನು ಸ್ವಲ್ಪ ಮುರಿ ಮಗಳೇ ಸಾಫ್ಟಾಗಿದೆ ಅಂತ ತೋರಿಸೋಣ ಅಂದರೆ ಅವಳು ಒಂದು ಕಡೆ ಮಾತ್ರ ಮುರಿದ್ಲು. ನಾನು ಅದನ್ನೇ ಹಾಕಿದ್ದೀನಿ, ಆದರೆ ಸಾಫ್ಟಾಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಅದಾದಮೇಲೆ ನಾನು ಟ್ಯೂಷನ್ ಮುಗಿಸಿ ಅಮ್ಮನ ಮನೆಗೆ ಹೋಗಿ ಚಕ್ಲಿ ಮಾಡೋಣ ಅಂತ ಹೋದೆ. ಆದರೆ ಓರೋರ್ಗಿತ್ತಿರು ಚಕ್ಲಿ ಮಾಡ್ತಾ ಕೂತಿದ್ರಾಗಲೇ. ಅಜ್ಜಿ ಅಂದರೂ ಮೊಮ್ಮಕ್ಕಳಿಗಿರಬೇಕು ಅನ್ನೋದು ಇದಕ್ಕೇನೆ. ನಮ್ಮಮ್ಮ ನನ್ನ ಮಗಳು ಕೇಳಿದ್ಲು ಅಂತ ಹೇಳಿ ಅಕ್ಕಿಯನ್ನು ಬಿಡಿಸಿ ಚಕ್ಲಿಯನ್ನು ಮಾಡ್ತಾಯಿದ್ದಾರೆ. ನಾನು ಅಮ್ಮನ ಮನೆಗೆ ಹೋಗುವಷ್ಟರಲ್ಲಿ 9:30 ಆಗೋಗಿತ್ತು. ನಾನು ಹೋದ್ಮೇಲೆ ಅಮ್ಮ ಎದ್ದೇಳಿದ್ರು, ನಾನು ಚಕ್ಲಿಯನ್ನು ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಸದ್ಯಕ್ಕೆ ದೊಡ್ಡಮ್ಮ ಕೂಡ ಇದ್ದಿದ್ದಕ್ಕೆ ಅಜ್ಜಿ ಅಂದ್ರೆ ಇಬ್ಬರು ಸೇರಿಕೊಂಡು ಐಶುಗೆ ಚಕ್ಲಿ ಮಾಡಿ ಮುಗಿಸಿದ್ರು. ನನ್ನ ಮಗಳು ಬಂದುಬಿಟ್ರೆ ಅವಳು ಕೈಲಿ ರಂಗೋಲಿ ಬಿಡಿಸ್ಕೊಳ್ಳೋದೇ ಒಂಥರ ಚೆಂದ. ಹೊಸ್ಲಿಗೆ ಒಂಥರ ನೀಟಾಗಿ ರಂಗೋಲಿ ಬಿಡ್ತಾಳೆ. ಇದು ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಸುರಭಿನೇ ಈ ರಂಗೋಲಿ ಬಿಟ್ಟಿರೋದು ಅಂತ. ಪಾಪ ಅವಳಿಗೆ 10 ದಿನ ಮಾತ್ರ ರಜೆ ಕೊಟ್ಟಿದ್ದಿತ್ತು. 10 ದಿನ ಮುಗಿಸ್ಕೊಂಡು ಅವಳು ಹೋಗ್ತಿದ್ದಾಳೆ. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಪಾಪ ಅವಳಿಗೆ ಜಾಸ್ತಿ ರಜಾನೇ ಕೊಡಲ್ಲ. ನಾನೇನೋ ಹಾಸ್ಟೆಲಲ್ಲಿ ಚೆನ್ನಾಗಿರ್ತಾಳೆ ಅಂತ ಸೇರಿಸಿದ್ದೀನಿ, ಆದರೂ ಅವಳನ್ನ ಬಿಟ್ಟಿರೋದು ತುಂಬ ಕಷ್ಟ. ಅವಳು ಹೋಗುವಾಗ ಅಮ್ಮ ಇನ್ನೊಂದೆರಡು ದಿನ ಇದ್ದು ಹೋಗ್ತಿದ್ದೆ ಅಂತ ಹೇಳ್ತಿದ್ಲು. ಆವಾಗ ಇನ್ನೂ ನೋವಾಯಿತು ನನಗೆ. ನನ್ನ ಮಗಳನ್ನ ಇಷ್ಟು ದಿನ ಇದ್ದು ಕಳಿಸ್ತಿದ್ದೀನಲ್ಲ ಅಂತ ತುಂಬಾ ನೋವಾಯಿತು. ಅವಳು ಬಂದಾಗೆಲ್ಲ ಅವಳಿಗೆ ಏನು ಬೇಕು ಅದನ್ನು ಪ್ಯಾಕ್ ಮಾಡಿ ಕಳಿಸೋದೇ ಆಗುತ್ತೆ. ಪಾಪ ಲಗೇಜೆಲ್ಲ ಹಿಡ್ಕೊಂಡು ಒಬ್ಬಳೇ ಹೋಗ್ತಾಳಲ್ವ ಅಷ್ಟು ದೂರ, ಅದಿನ್ನೂ ಬೇಜಾರಾಗುತ್ತೆ. ಆದರೂ ಮಕ್ಕಳನ್ನ ಅಷ್ಟು ದೂರ ಬಿಟ್ಟಿರೋದು ಹೆತ್ತವ್ರಿಗೆ ತುಂಬಾ ನೋವಿನ ವಿಚಾರ. ಆದರೂ ವಿಧಿ ಇಲ್ಲ, ಕಳಿಸ್ಲೇಬೇಕು.